ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಅವರು ಸದ್ಯದಲ್ಲೇ ಹೊಸ ರಾಜಕೀಯ ಪಕ್ಷ ಕಟ್ಟಲು ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿಯೇ 2028ರ ವಿಧಾನಸಭಾ ಚುನಾವಣೆಯನ್ನು ಮೈಂಡ್ನಲ್ಲಿ ಇಟ್ಟುಕೊಂಡು ಈಗಿನಿಂದಲೇ ಉತ್ತರ ಕರ್ನಾಟಕದ ಗಡಿ ಭಾಗದಲ್ಲಿ ಸದ್ದಿಲ್ಲದೆ ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಹುಕ್ಕೇರಿ ಪ್ರವಾಸ ಮಂದಿರದಲ್ಲಿ ದಲಿತ ಮುಖಂಡರು, ವಿಚಾರವಂತರು ಮತ್ತು ವಕೀಲರ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ. ಅಂಬೇಡ್ಕರ್, ಪೆರಿಯಾರ್, ಕುವೆಂಪು ಅವರ ಆಶಯದಂತೆ ಸಂವಿಧಾನದ ಪೀಠಿಕೆಯನ್ನು ಎತ್ತಿ ಹಿಡಿಯುವ ಸಮಾಜ ನಿರ್ಮಾಣ ಮಾಡುವುದು ಮತ್ತು ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಹೋರಾಡಿ ಬಲಿಷ್ಠ ಕರ್ನಾಟಕ ಕಟ್ಟುವುದು ಅವರ ಅಸಲಿ ಪ್ಲಾನ್ ಅಂತೆ. ಹುಕ್ಕೇರಿ ಹೋರಾಟದ ಭೂಮಿಯಾದ್ದರಿಂದ ಇಲ್ಲಿಗೆ ಪದೇ ಪದೇ ಬಂದು ಒಂದು ಬಲಿಷ್ಠ ಪರ್ಯಾಯ ಶಕ್ತಿ ರೂಪಿಸುವುದಾಗಿ ಚೇತನ್ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಯಾವುದೇ ಆರ್ಭಟವಿಲ್ಲದೆ ತಳಮಟ್ಟದಿಂದಲೇ ಹೊಸ ರಾಜಕೀಯ ಕ್ರಾಂತಿಗೆ ಮುನ್ನಡೆ ಬರೆಯಲು ಹೊರಟಿರುವ ನಟ ಚೇತನ್ ಅಹಿಂಸಾ ಅವರ ಈ ನಡೆ ಮುಂಬರುವ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಎಂತಹ ಸಂಚಲನ ಸೃಷ್ಟಿ ಮಾಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಹುಕ್ಕೇರಿನಲ್ಲಿ ನಮ್ಮ ರಾಜಕೀಯ ಮುನ್ನೋಟ ಸಭೆ ಬಹಳ ಯಶಸ್ವಿಯಾಗಿದೆ. ಅನೇಕ ವಿಚಾರವಂತರು, ಹೋರಾಟಗಾರರು, ಹಿರಿಯರು ಎಲ್ಲರೂ ಕೂಡ ಹೌದು ನಮಗೆ ಒಂದು ಉತ್ತಮ ಸಮಾಜ ಬೇಕು, ಅವರು ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಅವರ ಅನುಭವದ ಮಾತುಗಳು, ಅವರ ಸಲಹೆಗಳು, ಅವರ ಅಭಿಪ್ರಾಯಗಳು ಕೊಡ್ತಾ ಇದ್ದಾರೆ, ಅವರ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದಾರೆ. ನಾವೆಲ್ಲರ ಜೊತೆಗೆ ಸೇರಿ ಒಗ್ಗಟ್ಟಾಗಿ ಒಂದು ಸಿದ್ಧಾಂತದಲ್ಲಿ ನಾವು ಕರ್ನಾಟಕನ, ಭಾಳ ಮುಖ್ಯವಾಗಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಇದನ್ನು ಬೆಳೆಸೋದು, ಭೌಗೋಳಿಕವಾದ ನ್ಯಾಯ ಕೊಡೋದು ಭಾಳ ಮುಖ್ಯವಾಗಿರೋದು, ಸಂವಿಧಾನ ಪೀಠಿಕೆಯನ್ನು ಎತ್ತಿ ಹಿಡಿಯೋದು. ಯಾಕಂದರೆ ನಮ್ಮ ಮಾದರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಚೀರಾಮ್ಜಿಯವರು, ಶತಮಾನದ ಕವಿ ಕುವೆಂಪು ಅವರು ಇವರೆಲ್ಲರೂ ಒಂದು ಸಮಾಜ ಮಾಡಿ ಅಂತ ಹೇಳಿದ್ದಾರೆ. ನಮಗೆ ಈ ಸಂವಿಧಾನವೂ ಅದೇ ಹೇಳುತ್ತೆ. ಆ ದಿಕ್ಕನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ, ಇಂಥ ಹಿರಿಯರು, ವಿಚಾರವಂತರಿಂದ ನಾವು ಕಲ್ತ್ಕೊಳ್ತಾ ಹೋದರೆ ನಮ್ಮಂಥ ಯುವಕರಿಗೆ ಇನ್ನೂ ಶಕ್ತಿ ಬರುತ್ತೆ. ಇನ್ನೂ ಒಂದು ರೀತಿ ಕರ್ನಾಟಕನ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದೇ ಇರೋಂಗೆ ಮತ್ತು ಒಂದು ಬಲಿಷ್ಠವಾದ ಕರ್ನಾಟಕ ಕಟ್ಬೋದು. ಸೊ ಮತ್ತೆ ನಾನು ಹುಕ್ಕೇರಿಗೆ, ಹೋರಾಟದ ಭೂಮಿ ಹುಕ್ಕೇರಿಗೆ ಮತ್ತೆ ಬರ್ತಾ ಇರ್ತೀನಿ. ಮತ್ತು ನಾವು ಕರ್ನಾಟಕಕ್ಕೆ ಒಂದು ಬಲಿಷ್ಠವಾದ ಒಂದು ಪರ್ಯಾಯ ಶಕ್ತಿ ಕಟ್ಟೋಣ, ಕರ್ನಾಟಕನ ಬೆಳೆಸೋಣ. ಎಲ್ಲರಿಗೂ ಜೈ ಕರ್ನಾಟಕ, ಜೈ